ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. ಚಕ್ರವರ್ತಿ ಸೂಲಿಬೆಲೆ ಹಾಗೆ ಎಂಬಿ ಪಾಟೀಲ್ ನಡುವಿನ ವಾಕ್ ಸಮರ ಮುಂದುವರೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಕ್ರವರ್ತಿ ಸೂಲಿಬೆಲೆ ರಿಯಾಕ್ಟ್ ಮಾಡಿದ್ದಾರೆ. ಚಕ್ರವರ್ತಿ ಅವರ ಆಟ ನಡೆಯೋದಿಲ್ಲ ಅನ್ನೋ ಎಂಬಿ ಪಾಟೀಲ್ ಹೇಳಿಕೆ ಬಗ್ಗೆ ಜೈಲು ಕಂಬಿ ಎಣಿಸಬೇಕಾಗತ್ತೆ ಹುಷಾರ್ ಅಂತ ಕೂಡ ಎಂಬಿ ಪಾಟೀಲ್ ಹೇಳಿಕೆ ನೀಡಿದ್ರು. ಇದರ ಬಗ್ಗೆ ರಿಯಾಕ್ಟ್ ಮಾಡಿರುವ ಚಕ್ರವರ್ತಿ ಸೂಲಿಬೆಲೆ ನನಗೆ ಬೆದರಿಕೆ ಹಾಕಿದ್ದಾರೆ, ಇದು ಎಚ್ಚರಿಕೆ ಅಲ್ಲ ಎಂದಿದ್ದಾರೆ. ಎಂಬಿ ಪಾಟೀಲ್ ಹೇಳಿಕೆಯಿಂದ ಗೊತ್ತಾಗುತ್ತೆ ಇದು ಹಿಟ್ಲರ್ ಸರ್ಕಾರ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ. ಸಿದ್ದರಾಮಯ್ಯ ಮತ್ತು ಟೀಮ್ನ ಹಿಟ್ಲರ್ ಸರ್ಕಾರಕ್ಕೆ ಇದೇ ಪುರಾವೆ, ಎಂಬಿ ಪಾಟೀಲ್ ಅವರ ಮಾತುಗಳೇ ಮತ್ತೊಂದು ಸಾಕ್ಷ್ಯ ಅಂತ ಹೇಳಿ ನ್ಯೂಸ್ 18 ಜೊತೆ ಮಾತನಾಡುವಾಗ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮುಲ್ಲಾ ಖಾನ್ ಎಂದವರಿಗೆ ಥಳಿಸ್ತಾರೆ, ನಂಜನಗೂಡ್ನಲ್ಲಿ ಚಾಕುವಿನಲ್ಲಿ ಇರಿತ ಆಗುತ್ತೆ, ನಾನ್ ನಡೆದದ್ದೇ ದಾರಿ ಅನ್ನುವ ತಮ್ಮ ನಡೆ ರಾಜ್ಯ ಗಮನಿಸುತ್ತಿದೆ ಅನ್ನೋ ಎಚ್ಚರಿಕೆಯ ಮಾತುಗಳನ್ನ ಕೂಡ ಇದೇ ಸಂದರ್ಭದಲ್ಲಿ ಆಡಿದ್ದಾರೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ. ಇನ್ನು ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಮಾತನಾಡಿಸಿದ್ದಾರೆ. ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೇಳೋಣ. ರಾಜ್ಯದಲ್ಲಿ ಹಿಟ್ಲರ್ ಆಡಳಿತ ಇದೆ ಎನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಹಿಂದೂ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಸಚಿವ ಎಂಬಿ ಪಾಟೀಲ್ ಅವರು ಹುಷಾರ್, ಜೈಲು ಕಂಬಿಯನ್ನ ಎಣಿಸಬೇಕಾಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಖುದ್ದು ಚಕ್ರವರ್ತಿ ಸೂಲಿಬೆಲೆ ಅವರು ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅದು ಒಂದು ಎಚ್ಚರಿಕೆಯ ಒಂದು ಹೇಳಿಕೆ, ಹುಷಾರ್, ಜೈಲು ಕಂಬಿ ಎಣಿಸಬೇಕಾಗುತ್ತೆ ಅಂತ. ಫಸ್ಟ್ ರಿಯಾಕ್ಷನ್ ಸರ್. ಎಚ್ಚರಿಕೆ ಅಲ್ಲ, ಅದು ಧಮಕಿಯ ಹೇಳಿಕೆ. ಅದು ಎಚ್ಚರಿಕೆ ಅಂತ ಕರೆದು ಎಚ್ಚರಿಕೆ ಅನ್ನೋ ಪದಕ್ಕೆ ಅವಮಾನ ಮಾಡಬಾರ್ದು. ಆಕ್ಚುಲಿ ನನಗೇನು ಅನ್ಸುತ್ತೆ ಅಂತಂದ್ರೆ, ಹಿಟ್ಲರ್ ಸರ್ಕಾರ ಅಂತ ನಾನು ಏನು ಹೇಳಿದ್ನೋ, ಏನು ಆರೋಪ ಮಾಡಿದ್ನೋ, ಅದಕ್ಕೆ ಯಾವುದೇ ಪುರಾವೆಗಳನ್ನ ಹೊಸದಾಗಿ ಒದಗಿಸಬೇಕಾಗಲಿಲ್ಲ. ಅದಕ್ಕೆ ಪ್ರತಿಕ್ರಿಯೆ ಕೊಡೋ ನೆಪದಲ್ಲಿ ಮಂತ್ರಿಗಳೊಬ್ಬರು ಆಡಿರುವ ಮಾತೆ ಹಿಟ್ಲರ್ ಸರ್ಕಾರಕ್ಕೆ ಪುರಾವೆಯಾಗಿದೆ ಅನ್ನೋದನ್ನ ನಾನು ಹೇಳಬಲ್ಲೆ ಅಷ್ಟೇ. ಹೀಗಾಗಿ ಅದು ಸಿದ್ದರಾಮಯ್ಯನವರು ಇರಲಿ, ಅವರು ಬೆಳೆಸ್ಕೊಂಡಿರುವಂತ ಅವರ ಪಟಾಲಂ ಇರಲಿ, ಇದು ಅಕ್ಷರಶಃ ಹಿಟ್ಲರ್ ಶಾಹಿಯನ್ನ ನಡೆಸ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹಿಟ್ಲರ್ ಸರ್ಕಾರ ಅನ್ನೋದಕ್ಕೆ ಆ ಒಂದು ಹೇಳಿಕೆ ಈಗಲೂ ಬದ್ಧನ? ಯಾವ ರೀತಿಯ ಒಂದು ಹೇಳಿಕೆನ ಪ್ರತಿಪಾದಿಸ್ತೀರ? ಅಲ್ಲ, ಅಬ್ಸಲ್ಯೂಟ್ಲಿ ಹೌದು. ಬದ್ಧನಾಗೋದೇನು, ಇಡೀ ರಾಜ್ಯ ನೋಡ್ತಾ ಇದೆ. ನೀವು ಸಿದ್ದರಾಮುಲ್ಲಾ ಖಾನ್ ಅಂತ ಯಾರೋ ಒಬ್ಬ ಫೇಸ್ಬುಕ್ ಅಲ್ಲಿ ಬರದ ಅನ್ನೋ ಕಾರಣಕ್ಕೋಸ್ಕರ ಅವ್ನು ನಡು ರಸ್ತೆಯಲ್ಲಿ ಹೊಡೆಸ್ತೀರಾ. ಹೊಡೆಯೋರಿಬ್ರು ಕೂಡ ಎಲ್ಲರೂ ಕಾಣುವಂತೆ ಹೊಡಿತಾರೆ. ನಂಜನಗೂಡ್ನಲ್ಲಿ ಭಾರತ್ ಮಾತಾ ಕಿ ಜೈ ಅಂದವನ್ಗೆ ನೀವು ಇರಿಯುವಂತೆ ಮಾಡಿಸ್ತೀರಾ. ಯಾರೋ ಒಬ್ರು ಸಾಲ ಎಷ್ಟೆಲ್ಲ ಮಾಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಗವರ್ಮೆಂಟ್ ಸರ್ವೆಂಟ್ ಒಬ್ಬರನ್ನ ಅಮಾನತು ಮಾಡ್ತೀರಾ. ಕೊನೆಗೆ ನನ್ನಂತವರಿಗೆ ಯಾರು ಓಕಲ್ ಆಗಿ ಸರ್ಕಾರ, ಯಾವುದೇ ಸರ್ಕಾರ ಇದ್ದಾಗಲೂ ಅವ್ರ ತಪ್ಪುಗಳನ್ನ ಟೀಕಿಸ್ತಾರೋ ಅಂತವ್ರನ್ನ ಜೈಲಿಗೆ ಹಾಕ್ತೀವಿ ಅಂತ ಹೇಳ್ತೀರಾ. ಸೊ ಹೀಗೆಲ್ಲ ಮಾಡೋದ್ರ ಅರ್ಥ ಏನು? ನನ್ನ ವಾದ ಮಾತ್ರ ನಡಿಬೇಕು, ಈ ತರ ವಾದ ಇರಬಾರ್ದು, ಬೇರೆಯವರು ಯಾರು ಮಾತಾಡಬಾರ್ದು, ನಾನು ನಡೆದಿದ್ದೇ ದಾರಿ ಅಂತ ಹೇಳುವಂತ ಈ ಪ್ರಕ್ರಿಯೆ ಹಿಟ್ಲರ್ದಲ್ಲದೆ ಮತ್ತೇನು ಅನ್ನೋದನ್ನ ನಾನು ಹೇಳಬೇಕಾಗಿಲ್ಲ. ಇಡೀ ರಾಜ್ಯ ಇವತ್ತು ನೋಡ್ತಾ ಇದೆ. ನನ್ನ ಮಾತಿಗೆ ನಾನ್ ಬದ್ಧ ಅಲ್ಲ, ಇಡೀ ರಾಜ್ಯ ಅದನ್ನು ಅರ್ಥೈಸ್ಕೊಳ್ತಿದೆ. ಹಿಜಾಬು ಅಲಾರ್ ವಿಚಾರದಲ್ಲಿ ನಾಟಕ ಮಾಡದಂತೆ ಇನ್ ಮುಂದೆ ನಾಟಕ ಮಾಡಬೇಡಿ, ಇದನ್ನು ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಹಿಜಾಬ್ ಮತ್ತು ಹಲಾಲ್ ವಿಚಾರದಲ್ಲಿ ನಾಟಕದ ಪ್ರಶ್ನೆಯೇ ಇಲ್ಲ. ಇವತ್ತಿಗೂ ಅದಕ್ಕೆ ಬದ್ಧ. ಹಿಜಾಬ್ ಅನ್ನೋದು ಹೆಣ್ಣು ಮಕ್ಕಳ ಸ್ವಾತಂತ್ರ್ಯವನ್ನ ಕಸಿಯುವಂತ ಪ್ರಯತ್ನ ಅಂತ ಅನೇಕ ಮುಸ್ಲಿಂ ಹೆಣ್ಮಕ್ಳು, ಎಕ್ಸ್ ಮುಸ್ಲಿಮ್ಸ್ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಬದ್ಧರಾಗಬೇಕು ಅಂತ ಅನೇಕ ದೇಶಗಳಲ್ಲಿ ಹಿಜಾಬ್ ಅನ್ನ ತೆಗೆಯುವಂತ, ಬುರ್ಖಾವನ್ನ ತೆಗೆಯುವಂತ ಪ್ರಕ್ರಿಯೆಗಳು ಮುಸಲ್ಮಾನ್ ಹೆಣ್ಮಕ್ಳಿಂದಲೇ ನಡೀತಾ ಇವೆ. ಆದ್ರೆ ಮುಸಲ್ಮಾನ್ ಹೆಣ್ಣು ಮಕ್ಕಳನ್ನ ಬರೀ ತಮಗೆ ವೋಟ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಚೌಕಟ್ಟಿಗೆ ಕೂಡಾಕುವಂತ ಪ್ರಯತ್ನವನ್ನ ಏನು ಮುಸ್ಲಿಮರಲ್ಲಿ ಮೇಲ್ವರ್ಗದವರು ಮಾಡ್ತಿದ್ದಾರೆ, ಅದನ್ನು ಇವರು ಕಂಟಿನ್ಯೂ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುವಂತ ಪ್ರಯತ್ನ ಇವರು ಮಾಡ್ತಿದ್ದಾರೆ. ಅದರಲ್ಲಿ ಪ್ರಶ್ನೆಯೇ ಇಲ್ಲ. ಇನ್ನು ಹಲಾಲ್ ಅಂದ್ರೆ ಏನು ಅಂತಾನೆ ಬಹುಶಃ ನಂಗೆ ಡೌಟ್ ಇದೆ, ಎಂಬಿ ಪಾಟೀಲ್ರಿಗೆ ಗೊತ್ತಿದೆ ಅಂತ. ಹಲಾಲ್ ಅನ್ನೋದು ಬರೀ ಒಂದು ಮಾಂಸ ಕಡಿತದ ವಿಷಯವಾಗಿ ಅಷ್ಟೇ ಉಳ್ಕೊಳ್ಳಿಲ್ಲ. ಹಲಾಲ್ ಅನ್ನೋದು ಒಂದು ಬಿಸ್ನೆಸ್ ಮಾಡ್ಯೂಲ್ ಆಗಿ ಡೆವಲಪ್ ಆಗಿದೆ. ಇತ್ತೀಚೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇರೋದು ಪಠ್ಯ ಪುಸ್ತಕ ಪರಿಷ್ಕರಣೆ. ಬಿಜೆಪಿ ಸರ್ಕಾರ ತಂದಂತ ಒಂದು ಏನಿದೆ ಹೊಸ ಪಠ್ಯ ಪುಸ್ತಕ ನೀತಿ, ಅದನ್ನು ಬದಲಾಯಿಸ್ತೀವಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಸಾಹಿತಿಗಳು, ಪ್ರಗತಿಪರ ಚಿಂತಕರು, ಬುದ್ಧಿಜೀವಿಗಳೆಲ್ಲ ಸಿದ್ದರಾಮಯ್ಯನವರ ಭೇಟಿಯಾಗಿದ್ದಾರೆ. ಅವರು ಕೂಡ ನಾವು ಶಾಂತಿ ಕದಡುವಂತ ಒಂದು ಯಾವುದೇ ವಿಚಾರ ಇರಲಿ ಅದಕ್ಕೆ ನಾವು ಆಸ್ಪದ ಕೊಡಲ್ಲ ಅನ್ನೋ ರೀತಿ ಪಠ್ಯ ಪರಿಷ್ಕರಣೆ ಮಾಡ್ತೀವಿ ಅನ್ನುವಂತ ನಿಟ್ಟು ಸರ್ಕಾರ ಒಂದು ಸಂದೇಶ ಕೊಟ್ಟಿದೆ. ಸಿದ್ದರಾಮಯ್ಯನವರು ಆ ಪಠ್ಯವನ್ನು ಉಳಿಸ್ಕೊಳ್ತಾರೆ ಅಂದ್ರೆ ಅಚ್ಚರಿ ಆಗ್ತಿತ್ತು. ಅವ್ರು ತೆಗಿತಾರೆ ಅನ್ನೋದು ಅತ್ಯಂತ ಸಹಜವಾಗಿರುವಂತ ಸಂಗತಿ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ದೇವರನ್ನ ರಾಕ್ಷಸರು ಪೂಜಿಸುವ ಪ್ರಕ್ರಿಯೆಯೇ ಇಲ್ಲ ಅಂತ. ರಾಕ್ಷಸರು ಯಾವತ್ತೂ ದೇವರ ವಿರೋಧಿಗಳೇ. ಅದರಲ್ಲೂ ಆಂಟಿ ನ್ಯಾಷನಲ್ ಸಂಗತಿಗಳ ಮೂಲಕವೇ ಸಮಾಜದಲ್ಲಿ ಬೆಂಕಿ ಹಚ್ಚಲಿಕ್ಕೆ ಸದಾ ಪ್ರಯತ್ನ ಪಡುವಂತ ಕಾಂಗ್ರೆಸ್ಸಿಗರು ನ್ಯಾಷನಲಿಸ್ಟ್ಗಳಾಗಿರುವಂತ ಭಗತ್ ಸಿಂಗ್,
ರಾಜಗುರು ಸುಖದೇವರ ತರದವರ ಪಾಠವನ್ನ ಉಳಿಸಿಕೊಳ್ಳಲಿಕ್ಕೆ ಒಪ್ತಾರೆ ಅನ್ನೋದು ಯಾರು ಒಪ್ಪುವಂತ ಸಂಗತಿಯೇ ಅಲ್ಲ. ಇವತ್ತಿಗೂ ಆರ್ಯ ದ್ರಾವಿಡ ಅನ್ನುವಂತ ವಿರೋಧವನ್ನ ಇಟ್ಟುಕೊಂಡು ಅದನ್ನೇ ದ್ವೇಷವನ್ನ ಬಿತ್ತುವಂತ ಪ್ರಯತ್ನ ಮಾಡ್ತಾ ಇರುವಂತ ಸಿದ್ದರಾಮಯ್ಯನಂತವರು ಮತ್ತು ಅವರ ಪಟಾಲಂ ಇದೆಯಲ್ಲ, ಅದು ಎಡಪಂಥೀಯ ಬುದ್ಧಿಜೀವಿಗಳು ಅಥವಾ ವಿಚಾರ ವ್ಯಾಧಿಗಳು ಏನಿದ್ದಾರೆ ಅವರು ಮಾಡುವಂತ ಈ ಕೆಲಸ, ಅದಕ್ಕೆ ಬೆಂಬಲವಾಗಿ ಸಿದ್ದರಾಮಯ್ಯನವರು ಇರ್ತಾರೆ. ಹೀಗಾಗಿಯೇ ಈ ಸರ್ಕಾರವನ್ನ ಹಿಟ್ಲರ್ ಸರ್ಕಾರ ಅಂದಿದ್ದು. ಹೀಗಾಗಿ ಇದರಲ್ಲಿ ವಿಶೇಷ ಏನೂ ಇಲ್ಲ ಅಂತ ನನಗನ್ಸುತ್ತೆ. ಇದಿಷ್ಟು ಚಕ್ರವರ್ತಿ ಸೂಲಿಬೆಲೆಯವರ ನೇರ ನುಡಿಗಳು. ಅಂದ್ರೆ ಎಂಬಿ ಪಾಟೀಲ್ ಅವರು ನಮಗೆ ಧಮಕಿ ಅಂದ್ರೆ ಎಚ್ಚರಿಕೆಯನ್ನ ಕೊಟ್ಟಿಲ್ಲ, ಧಮಕಿ ಹಾಕಿದ್ದಾರೆ. ಎಂಬಿ ಪಾಟೀಲ್ ಅವರ ಹೇಳಿಕೆ ಹೇಳುತ್ತೆ ರಾಜ್ಯದಲ್ಲಿ ಹಿಟ್ಲರ್ ಸರ್ಕಾರ ಇದೆ ಅನ್ನುವಂಥದ್ದನ್ನ. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಯಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಚಕ್ರವರ್ತಿ ಸೂಲಿಬೆಲೆ ಅವರ ಇದೇ ಹಿಟ್ಲರ್ ಸರ್ಕಾರ ಅನ್ನೋ ಹೇಳಿಕೆಗೆನೆ ಎಂಬಿ ಪಾಟೀಲ್ ತಿರುಗೇಟನ್ನ ನೀಡಿದ್ರು. ಇದೀಗ ಮತ್ತೊಮ್ಮೆ ಹಿಟ್ಲರ್ ಸರ್ಕಾರ ಅನ್ನೋದು ಸಾಬೀತಾಗಿದೆ ಅನ್ನೋ ತಿರುಗೇಟನ್ನ ಚಕ್ರವರ್ತಿ ಅವರು ತಮ್ಮ ಮಾತಿನ ಮೂಲಕ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ರಾಜಕೀಯ ಪಕ್ಷಗಳ ಹೊಸ ಅಬ್ಬರ. ಬಿಜೆಪಿ ಸಹಾಯವಾಣಿ ಏನಿದರ ಉದ್ದೇಶ? ತೇಜಸ್ವಿ ಸೂರ್ಯಗೆ ಟಕ್ಕರ್, ಎಂಬಿಪಿ ಸಹಾಯವಾಣಿ ಸೀಕ್ರೆಟ್. ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಈಗ ಸಹಾಯವಾಣಿಯ ಸಮರ ಪ್ರಾರಂಭವಾಗಿದೆ. ಬಿಜೆಪಿಯಿಂದ ಹೆಲ್ಪ್ ಲೈನ್ ಆರಂಭಿಸುವ ಮಾತು ಹೊರಬಿರ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಕೂಡ ಅಂಥದ್ದೇ ಒಂದು ಹೆಲ್ಪ್ ಲೈನ್ ನ ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರದ ಕಾನೂನಾತ್ಮಕ ದೌರ್ಜನ್ಯ ತಡೆಯುವ ವಿಚಾರಕ್ಕೆ ಬಿಜೆಪಿ ಸಹಾಯವಾಣಿಯನ್ನ ತೆಗಿತೀವಿ ಅಂತ ಹೇಳಿ ತೇಜಸ್ವಿ ಸೂರ್ಯ ಹೇಳಿಕೆ ನೀಡಿದ್ರು. ಬಿಜೆಪಿಗೆ ಟಕ್ಕರ್ ಕೊಡೋಕೆ ಇದೀಗ ಎಂಬಿ ಪಾಟೀಲ್ ಕೂಡ ತಮ್ಮ ಪಕ್ಷದ ನಾಯಕರಿಗೆ ಸಲಹೆ ಒಂದನ್ನ ನೀಡಿದ್ದಾರೆ. ನಾವು ಕೂಡ ಸಹಾಯವಾಣಿಯೊಂದನ್ನ ತೆರಿಬೇಕು, ಶಾಂತಿಯುತ ಕರ್ನಾಟಕಕ್ಕಾಗಿ ಸಹಾಯವಾಣಿ ತೆರೀರಿ ಅಂತ ಹೇಳಿ ಎಂಬಿ ಪಾಟೀಲ್ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನ ಮೆನ್ಷನ್ ಮಾಡಿ ಟ್ವೀಟ್ ಮಾಡುವ ಮೂಲಕ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಶಾಂತಿಯುತ ಕರ್ನಾಟಕಕ್ಕೆ ಸಹಾಯವಾಣಿ ವಿಚಾರದ ಕುರಿತಂತೆ ಸಚಿವ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಎಂಬಿ ಪಾಟೀಲ್ ಅವರನ್ನ ಮಾತನಾಡಿಸಿದ್ದಾರೆ, ಕೇಳೋಣ. ಜೊತೆ ಸಚಿವರಾಗಿರ್ತಕ್ಕಂಥ ಎಂಬಿ ಪಾಟೀಲ್ ಅವರಿದ್ದಾರೆ. ಎಂಬಿ ಪಾಟೀಲ್ ಅವರೇ, ಸಮಾಜದಲ್ಲಿ ಶಾಂತಿ ನೆಲೆಸಬೇಕು, ಹಾಗಾಗಿ ಒಂದು ಹೆಲ್ಪ್ ಲೈನ್ ಮಾಡಿ ನಾವು ಡೆವಲಪ್ಮೆಂಟ್ ಅಜೆಂಡಾದಲ್ಲಿ ಇರ್ತಕ್ಕಂಥದ್ದು ಒಂದು ಟ್ವೀಟ್ ಅನ್ನ ಮಾಡಿದ್ದೀರಾ. ಗೃಹ ಸಚಿವರು, ಮುಖ್ಯಮಂತ್ರಿಗಳು, ಡಿಸಿಎಂ ಮೇಲೆ ಒತ್ತಾಯಿಸಿದ್ದೀರಾ. ಇದರ ಹಿಂದಿನ ಉದ್ದೇಶ ಏನು ಸರ್? ಎಲ್ಲಿವರೆಗೆ ಇದು ಸರ್ವ ಜನಾಂಗದ ಶಾಂತಿಯುತ ಊಟ ಆಗಿರ್ತದೆ ಅಲ್ಲಿವರೆಗೆ ಜನ ಕರ್ನಾಟಕಕ್ಕೆ ಬರ್ತಾರೆ. ಈಗ ನಾನು ಇಂಡಸ್ಟ್ರೀಸ್ ಮಿನಿಸ್ಟ್ರು, ಯಾವುದೇ ಇಂಡಸ್ಟ್ರೀಸ್ ಇಲ್ಲಿ ಬರಬೇಕಾದ್ರೆ ಅದು ಅಲ್ಲಿ ಶಾಂತಿ ಇರಬೇಕು ಆ ರಾಜ್ಯಗಳಲ್ಲಿ. ಸೊ ಕರ್ನಾಟಕ ಇಸ್ ಅ ಪೀಸ್ ಲವಿಂಗ್ ಸ್ಟೇಟ್, ಹೀಗಾಗಿ ಪ್ರೋಗ್ರೆಸಿವ್ ಸ್ಟೇಟ್ ಆಲ್ಸೋ. ಹೀಗಾಗಿ ನಾನು ಭಾವಿಸಿದ್ದು ಕಳೆದ 4 ವರ್ಷಗಳೇನು ಆಗಿದ್ದಾವೆ, ಅದು ಯಾವುದೇ ಧರ್ಮ ಇರಲಿ, ಅದು ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಭಾಷಿಕರಿರಲಿ, ಇದು ಇಲ್ಲಿ ಏನು ಫ್ರೀಡಮ್ ಎಕ್ಸ್ಪ್ರೆಷನ್ ಇದೆ ಅದು ಬಹಳ ಸೌಹಾರ್ದಯುತವಾಗಿರಬೇಕು. ನಿಮ್ಮ ಅಭಿಪ್ರಾಯಗಳನ್ನ ಮಂಡನೆ ಮಾಡಲಿಕ್ಕೆ ಅವಕಾಶ ಇರಬೇಕು. ಅದರ ದುರುಪಯೋಗ ಆಗಬಾರ್ದು, ಕೆಟ್ಟ ಭಾಷೆಗಳನ್ನ ಉಪಯೋಗ ಮಾಡುವಂತದ್ದು ಇಂಥದನ್ನ ಆಗಬಾರ್ದು. ಮತ್ತೆ ಅದನ್ನ ಈ ಶಾಂತಿಯನ್ನ ಕದರಿಸುವಂತ ಕೆಲಸ ಆಗಬಾರ್ದು. ಸಂಸದ ತೇಜಸ್ವಿ ಸೂರ್ಯ ಅವರು ಸೂಲಿಬೆಲೆ ಅವರಿಗೆ ವಾಕ್ ಸ್ವಾತಂತ್ರ್ಯಕ್ಕೆ ಕಡಿವಾಣ ಮಾಡೋ ಮುಖಾಂತರ ಇದೊಂಥರ ಬೆದರಿಕೆ ತಂತ್ರ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ನಾನು ಏನು ಹೇಳಿದ್ದೀನಿ, ಯಾರು ಇದನ್ನ ಮಾಡ್ತಾರೆ, ಇವ್ರು ಮಾಡದಿದ್ರೆ ಮುಗೀತಲ್ಲ. ನೀವ್ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ ಮೇಲೆ ನೋಡ್ಕೊಂಡು ಕೊಡ್ತಾ ಇದ್ರಿ? ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಅನುಭವಿಸ್ತಾ ಇರ್ತಾರೆ. ತಪ್ಪು ಮಾಡೋನಿಗೆ ಭಯ ಇರಬೇಕಲ್ಲ. ತಪ್ಪು ಮಾಡದೇ ಅವ್ನಿಗೆ ಯಾಕೆ ಭಯ? ಅದು ಕುಂಬಳಕಾಯಿ ಕಳ್ಳಂತರ ಹೆಗಲ್ ಮುಟ್ಕೊಂಡು ನೋಡ್ಕೊಂತ ಕೆಲಸ ಬೇಡ. ತಪ್ಪು ಮಾಡಿದವ್ರಿಗೆ ಹೇಳಿದ್ದೀನಿ ನಾನು, ಸುಮ್ಮನೆ ಯಾರಿಗಾರು ಹೇಳ್ತಾ ಇಲ್ಲ ನಾನು. ಈಗ ಟ್ವೀಟ್ನೂ ಅದೇ ಮಾಡಿದ್ದೀನಲ್ಲ ನಾನು. ಕಾಂಗ್ರೆಸ್ ನಾಯಕರು, ಬಿಜೆಪಿ ನಾಯಕರುಗಳಿಗೆ ಸರ್, ಬಿಜೆಪಿ ಕಾರ್ಯಕರ್ತರಿಗೆ ಏನಾದ್ರೂ ಬೆದರಿಕೆ ಇದೆಯಾ ಸರ್ ಕಾಂಗ್ರೆಸ್ ಇಂದ? ಅವರು ಒಂದು ಹೆಲ್ಪ್ ಲೈನ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಲಾಯರ್ಗಳು ನೋಡ್ಕೊಂತಾರೆ, ಇವ್ರು ನಮ್ಮನ್ನು ಎದುರಿಸ್ತಿದ್ದಾರೆ ಅನ್ನೋ ಒಂದು ಮಾತು ಹೇಳ್ತಾರೆ. 4 ವರ್ಷ ಇವ್ರು ಏನ್ ಮಾಡಿದ್ದಾರೆ ಇಡೀ ಜಗತ್ತಿಗೆ ಗೊತ್ತಿದೆ. 4 ವರ್ಷ ಇವರು ರಾಜ್ಯದಲ್ಲಿ ಒಂದು ಮನೆ ಕಟ್ಟಲಿಲ್ಲ, ಅಭಿವೃದ್ಧಿ ಮಾಡಲಿಲ್ಲ, 3.5 ಲಕ್ಷ ಕೋಟಿ ಸಾಲ ತಕೊಂಡ್ರು. ಒಂದೇ ಒಂದು ಮನೆ ಇವತ್ತೊಂದು ದಿವಸ ಬದುಕನ್ನು ಕಟ್ಟಿಕೊಡೋ ಕೆಲಸ ಆಗಲಿಲ್ಲ. ಬರೀ ಭಾವನೆಗಳನ್ನ ಕೆಲಸುವಂತ ಕೆಲಸ ಮಾಡಿದ್ರು. ನಾನು ಈಗಲೂ ಅವ್ರಿಗೆ ವಿನಂತಿ ಮಾಡ್ಕೋತೇನೆ, ರಾಷ್ಟ್ರಕ್ಕೂ ಕುವೆಂಪು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರಬೇಕು. ಅದನ್ನ ಯಾವುದೇ ಧರ್ಮದವರು, ಯಾವುದೇ ಜಾತಿಯವರು, ಯಾವುದೇ ಭಾಷೆಯವರು ಅದನ್ನ ಶಾಂತಿಯನ್ನು ಕದಡಿಸುವ ಮಾತನಾಡಿದ್ರೆ ಅವ್ರ ಮೇಲೆ ಕಾನೂನಾತ್ಮಕವಾದಂತ ಕ್ರಮ ಆಗಬೇಕು. ಯಾರು ಶಾಂತಿ ಕದೋದು, ಯಾರೇ ಕಾಂಗ್ರೆಸ್ಗರಿದ್ರು ಮಾಡಿದ್ರು ಕೂಡ ಅವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕಾಗ್ತದೆ. ಇವಿಷ್ಟು ಸಚಿವ ಎಂಬಿ ಪಾಟೀಲ್ ರವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಆವೇರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಎಂಬಿ ಪಾಟೀಲ್ ಅವರ ಈ ಮಾತಿಗೆ ಹಾಗೆ ಟ್ವೀಟ್ಗೆ ಕಾರಣವಾಗಿದ್ದು ತೇಜಸ್ವಿ ಸೂರ್ಯ ಅವರ ಹೆಲ್ಪ್ ಲೈನ್ ಪ್ರಸ್ತಾಪ. ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಕಾನೂನಾತ್ಮಕ ದೌರ್ಜನ್ಯವನ್ನ ತಡೆಯೋ ನಿಟ್ಟಿನಲ್ಲಿ ಶೀಘ್ರದಲ್ಲೇ ರಾಜ್ಯ ಬಿಜೆಪಿ ಕಾನೂನು ಪ್ರಕೋಷ್ಠದಿಂದ ಸಹಾಯವಾಣಿಯನ್ನ ಪ್ರಾರಂಭ ಮಾಡಲಾಗುತ್ತೆ ಅಂತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆ ನೀಡಿದ್ರು. ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಕಾನೂನಾತ್ಮಕ ದೌರ್ಜನ್ಯ, ಅಧಿಕಾರ ದುರ್ಬಳಕೆ, ಸುಳ್ಳು ಕೇಸು, ಸುಳ್ಳು ಎಫ್ಐಆರ್ಗಳನ್ನ ಸಮರ್ಥವಾಗಿ ಎದುರಿಸೋಕೆ ಮುಂದಾಗಿದ್ದೇವೆ. ಇದಕ್ಕಾಗಿ ಸಹಾಯವಾಣಿ ಆರಂಭ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದ್ದು 1 ವಾರದ ಒಳಗೆ ಸಹಾಯವಾಣಿ ಸಂಖ್ಯೆಯನ್ನ ಪ್ರಕಟ ಮಾಡಲಿದ್ದೇವೆ ಅಂತ ತೇಜಸ್ವಿ ಸೂರ್ಯ ತಿಳಿಸಿದ್ರು. ಹೋರಾಟದ ಬದಲಿ ಸ್ಪಷ್ಟವಾಗಿ ಹೇಳ್ತೀವಿ, ನಮ್ಮ ಕಾರ್ಯಕ್ರಮಗಳನ್ನು ಹತ್ತಿಕ್ಕುವಂಥದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಪ್ರಯತ್ನ ಈ ಸರ್ಕಾರದಿಂದ ನಡೆದರೆ ಸರ್ಕಾರದ ಸದನದ ಒಳಗಡೆ ಇರ್ಬೋದು, ಪೊಲೀಸ್ ಸ್ಟೇಷನ್ಗಳಲ್ಲಿರ್ಬೋದು, ಕೋರ್ಟ್ಗಳಲ್ಲಿರ್ಬೋದು, ಹೊರಗಡೆ ರಸ್ತೆಗಳಲ್ಲಿರ್ಬೋದು, ಸರ್ಕಾರದ ವಿರುದ್ಧ ಹೋರಾಟದ ಮೂಲಕ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ರಾಜಕೀಯ ಚಟುವಟಿಕೆಗಳ ನಡೆಸುವಂತ ಹಕ್ಕನ್ನು ನಾವು ಕಾಪಾಡಿಕೊಳ್ಳುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ನಮ್ಮ ಕಾರ್ಯಕರ್ತರ ಪರವಾಗಿ ನಾವು ನಿಂತ್ಕೊಳ್ತೀವಿ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ಅನಧಿಕೃತವಾಗಿ ಕೆರೆ ಮಧ್ಯದಲ್ಲೇನೆ ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆರೆ ಕಾಮಗಾರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಇದೀಗ ಬ್ರೇಕ್ ಬಿದ್ದಿದೆ. ನ್ಯೂಸ್ 18 ಕನ್ನಡದ ವರದಿಗೆ ಬಿಗ್ ಇಂಪ್ಯಾಕ್ಟ್ ಆ ಮೂಲಕ ಲಭ್ಯವಾಗಿದೆ. ಪ್ರಭಾವಿ ಶಾಸಕರೊಬ್ಬರ ಅಪಾರ್ಟ್ಮೆಂಟ್ಗೋಸ್ಕರ ಈ ರಸ್ತೆಯನ್ನ ಮಾಡಲಾಗ್ತಾ ಇತ್ತು ಅನ್ನೋ ಆರೋಪ ಇದೆ. ಬಿಬಿಎಂಪಿಯಿಂದ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇತ್ತು ಅನ್ನೋ ಆರೋಪವನ್ನ ಅಲ್ಲಿನ ಸ್ಥಳೀಯ ನಾಗರಿಕರು ಕೂಡ ಮಾಡಿದ್ರು. ನ್ಯೂಸ್ 18 ಅವರ ಧ್ವನಿಗೆ ಸರ್ಕಾರದವರೆಗೂ ತಲುಪಿಸುವ ಪ್ರಯತ್ನಕ್ಕೆ ವೇದಿಕೆಯಾಗಿ ಕೂಡ ಪರಿಣಮಿಸಿತು. ಇದೀಗ ಬಿಬಿಎಂಪಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರಿಗೆ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಕೆರೆ ಕಾಮಗಾರಿಯ ವರದಿಯನ್ನ ಕೊಡುವಂತೆ ಕೂಡ ಸೂಚನೆ ನೀಡಿದ್ದಾರೆ. ಮಾರ್ಚ್ 22ರಂದು ವಿಸ್ತೃತ ವರದಿಯನ್ನ ನ್ಯೂಸ್ 18 ಈ ಬಗ್ಗೆ ಪ್ರಸಾರ ಮಾಡಿತ್ತು. ನೋಡಿ, ಅದನ್ನ ಕೇಳಿದೀನಿ. ತುಷಾರ ಗಿರಿನಾಥ್ ಅವರು ಅದನ್ನ ಕೆಲಸ ನಿಲ್ಲಿಸಿದ್ದಾರಂತೆ. ಯಾರು ಅದಕ್ಕೆ ಮಾಡಕ್ ಹೇಳಿದವರು, ಏನು ಎತ್ತ ಅಂತ ಹೇಳಿ ತಿಳ್ಕೊಂಡು ಸಾಯಂಕಾಲದೊಳಗೆ ನನಗೆ ತಿಳಿಸಿಯಪ್ಪ ಅಂತ ಹೇಳಿ ನೋಡ್ತೀನಿ. ಅದನ್ನ ನೋಡ್ಬಿಟ್ಟು ನಾನು ಇನ್ನ ಡೀಟೇಲ್ ಕೊಡ್ತೀನಿ ನಿಮ್ಗೆ. ನೋಡಿ, ಅದನ್ನ ಕೇಳಿದೀನಿ. ತುಷಾರ ಗಿರಿನಾಥ್ ಅವರು ಅದನ್ನ ಕೆಲಸ ನಿಲ್ಲಿಸಿದ್ದಾರಂತೆ. ಯಾರು ಅದಕ್ಕೆ ಮಾಡಕ್ ಹೇಳಿದವರು, ಏನು ಎತ್ತ ಅಂತ ಹೇಳಿ ತಿಳ್ಕೊಂಡು ಸಾಯಂಕಾಲದೊಳಗೆ ನನಗೆ ತಿಳಿಸಿಯಪ್ಪ ಅಂತ ಹೇಳಿ ನೋಡ್ತೀನಿ. ಇದರ ಬೆನ್ನಲ್ಲೇ ವಾರ್ಡ್ಗಳಲ್ಲಿ ಆಗೋ ಕೆಲಸಗಳ ಫೈಲಿನ ಮೇಲೆ ರೆಡಿ ಆಗಬೇಕು. ಕಳ್ಳೆಕ್ಕ ಇನ್ ಮುಂದೆ ನಡೆಯೋದಿಲ್ಲ. ಕೆಲಸಕ್ಕೆ ತಕ್ಕಂತೆ ಬಿಲ್ ರಿಲೀಸ್ ಮಾಡಬೇಕು ಅಂತ ಬೆಂಗಳೂರು ಶಾಸಕರು ಹಾಗೆ ಸಂಸದರ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಾರ್ನ್ ಮಾಡಿದ್ದಾರೆ. ಟ್ರಾಫಿಕ್, ಒಳಚರಂಡಿ, ಮಳೆ, ಪ್ರವಾಹ ತಡೆ, ರಸ್ತೆಗಳ ಅಭಿವೃದ್ಧಿ ವಿಚಾರ ಯಾವುದು ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಜುಗರಕ್ಕೆ ಕಾರಣವಾಯಿತು. ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಚರ್ಚೆ ಆಗಬೇಕು, ಹಾಗೆ ಸಲಹೆ ಕೂಡ ಬರ್ತಾ ಇದೆ. ಮಳೆ ಹಾನಿ ತಡೆಗೆ ಹೆಚ್ಚು ಚರ್ಚೆ ನಡೆದಿದೆ. ಅಂಡರ್ಪಾಸ್ಗಳಲ್ಲಿ ಕ್ಯಾಮೆರಾ ಅಳವಡಿಸುವಂತೆ ಸೂಚನೆ ನೀಡಿದ್ದೇನೆ ಅನ್ನೋದನ್ನ ತಿಳಿಸಿದ್ದಾರೆ ಡಿಕೆ ಶಿವಕುಮಾರ್. ಮಳೆ ಬಂದಾಗ ಆ ಕ್ಯಾಮೆರಾ ಮಾಹಿತಿ ಆಧಾರದ ಮೇಲೆ ಅಂಡರ್ ಪಾಸ್ಗಳನ್ನ ಕ್ಲೋಸ್ ಮಾಡೋಕೆ ಅನುಕೂಲ ಆಗುತ್ತೆ. ಇತ್ತ ರಾಜಕಾಲುವೆ ಒತ್ತುವರಿ ತೆರವು ಕೆಲಸವನ್ನ ಹಿಂದಿನಂತೆ ಮುಂದುವರಿಸಲಾಗುತ್ತೆ. ಬಿಬಿಎಂಪಿಗೆ ಪೂರ್ಣ ಅಧಿಕಾರವನ್ನ ನೀಡಿದ್ದೇವೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇನ್ನು ಹೊಸಕೆರೆಹಳ್ಳಿ ಕೆರೆ ಒತ್ತುವರಿ ಹಾಗೆ ಅನಧಿಕೃತ ರಸ್ತೆ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯೂಸ್ 18ನ ವರದಿಗೆ ಬಿಗ್ ಇಂಪ್ಯಾಕ್ಟ್ ಲಭ್ಯವಾಗಿದೆ. ಈ ಒಂದು ಸ್ಟೋರಿಯನ್ನ ಫಾಲೋ ಅಪ್ ಮಾಡಿದವರು, ಅಂದ್ರೆ ಈ ಒಂದು ಸುದ್ದಿಯನ್ನ ಪ್ರಸಾರಕ್ಕೆ ಅನುಕೂಲ ಮಾಡಿದವರು, ಜನರು ಹಾಗೆ ಆಡಳಿತ ವರ್ಗದ ತನಕ ತಲುಪಿಸಿದವರು ನಮ್ಮ ಪ್ರತಿನಿಧಿ ಹಂಸ ಈ ಅಪ್ಡೇಟ್ಸ್ ಜೊತೆಗೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಹಂಸ, ನ್ಯೂಸ್ 18 ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿತ್ತು. ಯಾವ ರೀತಿಯಾಗಿ ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ಕೆರೆ ಮಧ್ಯದಲ್ಲೇ ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಹೇಳಿ, ಲೇಟ್ ಆದ್ರೂ ಸರಿ ಇದೀಗ ಆದೇಶ ಹೊರಬಿದ್ದಿದೆ, ಸಸ್ಪೆಂಡ್ ಮಾಡುವಂತೆ ಸೂಚಿಸಿದ್ದಾರೆ ಡಿಕೆ ಶಿವಕುಮಾರ್. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ
ಖಂಡಿತವಾಗಿಯೂ ಸ್ಮಿತಾ, ಬಿಬಿಎಂಪಿ ಅಧಿಕಾರಿಗಳು ನಾವು ಆಡಿದ್ದೇ ಆಟ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಹೊಸಕೆರೆ ಹಳ್ಳಿ ತುಂಬಾನೇ ಇತಿಹಾಸ ಪ್ರಸಿದ್ಧವಾದಂತಹ ಈ ಕೆರೆಯನ್ನ ಇಬ್ಬಾಗ ಮಾಡೋದಕ್ಕೆ ಹೊರಟಿದ್ರು. ನಾವು ಅಲ್ಲಿಗೆ ತೆರಳಿ ಯಾಕೆ ಈ ರೀತಿ ಕೆರೆಯ ಮಧ್ಯೆ ರಸ್ತೆನ ನಿರ್ಮಾಣ ಮಾಡ್ತಿದ್ರ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅವ್ರ ಬಳಿ ಯಾರ ಬಳಿ ಕೂಡ ಆನ್ಸರ್ ಇಲ್ಲ. ಒಂದೊಂದು ಅಧಿಕಾರಿಗಳು ಒಂದೊಂದು ಉತ್ತರವನ್ನ ಕೊಡ್ತಿದ್ರು. ಸೊ ಇದರಲ್ಲೇ ನಮಗೆ ಗೊತ್ತಾಯ್ತು ಇದು ಅನಧಿಕೃತವಾಗಿ ಬೇರೆ ಯಾರಿಗೂ ಉಪಯೋಗ ಆಗುವಂತಹ ನಿಟ್ಟಿನಲ್ಲಿ ಈ ಒಂದು ರಸ್ತೆನ ನಿರ್ಮಾಣ ಮಾಡ್ತಿರುವಂತದ್ದು. ಸೊ ಇದು ಆಕ್ಟ್ ಪ್ರಕಾರನೂ ಕೂಡ ಅದು ತಪ್ಪು, ಈ ರೀತಿ ಮಾಡೋ ಹಾಗಿಲ್ಲ. ಸೊ ಈ ಬಗ್ಗೆ ಮಾರ್ಚ್ ನಿಂದಲೂ ಕೂಡ ಇಲ್ಲಿವರೆಗೂ ನ್ಯೂಸ್ 18 ಕನ್ನಡದಿಂದ ಫಾಲೋ ಅಪ್ಸ್ ಆಗಿ 7 ರಿಂದ 8 ಸ್ಟೋರಿಗಳನ್ನ ಅಂದ್ರೆ ಅಪ್ಡೇಟ್ಸ್ ಗಳು ಏನಿದೆ ಅನ್ನುವಂಥದ್ದನ್ನ ಎಲ್ಲವನ್ನು ಕೂಡ ಫಾಲೋ ಅಪ್ ಮಾಡಿ ಬಂದಿದ್ವಿ. ಸೊ ಆ ಮೊದಲನೇ ದಿನ ಏನ್ ಮಾಡಿದ್ರು, ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ಬಂದು ನೀವಿಲ್ಲಿ ರಸ್ತೆನ ಮಾಡೋ ಹಾಗಿಲ್ಲ, ಅದನ್ನ ಮೊದಲು ಕೆರೆ ಯಾವ ರೀತಿ ಇತ್ತು ಅದೇ ರೀತಿ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ವಿಶೇಷ ಆಯುಕ್ತರ ಮಾತಿಗೂ ಕೂಡ ಅಲ್ಲಿದ್ದಂತಹ ಅಧಿಕಾರಿಗಳು 1% ಕೂಡ ಏನು ಅವ್ರಿಗೆ ಕ್ಯಾರಿ ಅನ್ಲಿಲ್ಲ. ಸೊ ಅವರು ಮಾಡ್ತಿದ್ದಂತಹ ಕಾಮಗಾರಿನ ಕಂಟಿನ್ಯೂ ಮಾಡಿದ್ರು. ಅದಾದಂತಹ ಬಳಿಕ ಆ ಒಂದು ಎಫೆಕ್ಟ್ ನಿಂದಲೇ ಅಲ್ಲಿದ್ದಂತಹ 3 ಲೇಔಟ್ಗಳು ಸ್ಮಿತಾ, ಅಲ್ಲಿ ಇದುವರೆಗೂ ಕೂಡ ಹೊಸಕೆರೆಹಳ್ಳಿಯಲ್ಲಿ ಈ 3 ಲೇಔಟ್ಗಳು ಮಾತ್ರ ಯಾವುದೇ ರೀತಿಯಾಗಿ ಮಳೆಗೆ ಹಾನಿಗೊಳಗಾಗಿರಲಿಲ್ಲ. ಆದ್ರೆ ಮೊನ್ನೆ ಬಂದಂತಹ ಮಳೆಗೆ ಈ ಒಂದು ಕೆರೆಯಲ್ಲಿ ಸರಿಯಾಗಿ ವ್ಯವಸ್ಥಿತ ರೀತಿಯಲ್ಲಿ ನೀರು ನಿಲ್ಕೊಳ್ಳದಿರುವಂತಹ ಕಾರಣದಿಂದ ಕಂಪ್ಲೀಟ್ ಆಗಿ ಮನೆಗಳು ಸುಮಾರು 20 ರಿಂದ 40 ಮನೆಗಳು ಮುಳುಗಡೆಯಾಗಿದ್ವು. ಸೊ ಇದ್ರ ಬಗ್ಗೆನೂ ಕೂಡ ವರದಿನ ಪ್ರಸಾರ ಮಾಡಿದ್ವು. ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಿದ್ರು, ಅಧಿಕಾರಿಗಳನ್ನ ಯಾಕೆ ಈ ರೀತಿ ಮಾಡೋದಕ್ಕೆ ಬಿಡ್ತಿದ್ದೀರಾ, ಸೊ ಕೆರೆಯನ್ನು ಉಳಿಬೇಕು, ನಮ್ಗೆ ನಾವು ಇರೋದಕ್ಕೆ ಜಾಗ ಕೂಡ ಇರಬೇಕು ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ರು. ಸೊ ಈ ನಿಟ್ಟಿನಲ್ಲಿ ಈ ಒಂದು ವಿಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮುಟ್ಟುವಂತಹ ಕಾರ್ಯವನ್ನ ನ್ಯೂಸ್ 18 ಮಾಡಿತ್ತು. ಇದೀಗ ಇದಕ್ಕೆ ಒಂದು ವಿಸ್ತೃತ ವರದಿಯ ನಂತರ ಈಗ ಎಚ್ಚೆತ್ತಿರುವಂತದ್ದು. ಈಗ ಇಲ್ಲಿರುವಂತಹ ಅಧಿಕಾರಿಗಳು ಅಂದ್ರೆ ಇಂಜಿನಿಯರ್ಗಳು, AEEಗಳು ಎಲ್ಲರೂ ಇದಕ್ಕೆ ಯಾರೆಲ್ಲರೂ ಈ ಒಂದು ಪಾರ್ಟ್ ಆಫ್ ಇಟ್ ಅಂತ ಇದ್ರು ಈ ಒಂದು ರಸ್ತೆನ ನಿರ್ಮಾಣ ಮಾಡೋದಕ್ಕೆ, ಅವರನ್ನ ಅಮಾನತು ಮಾಡೋದಕ್ಕೆ ಡಿಸಿಎಂ ಅವರು ಈಗ ಸೂಚನೆ ನೀಡಿರುವಂತದ್ದು. ಬರೀ ಇದು ಅಮಾನತಿಗೆ ಮಾತ್ರ ಆಗಬಾರ್ದು, ಈ ಕೆರೆ ಮೊದಲು ಹೇಗಿತ್ತೋ ಆ ರೀತಿ ಆಗೋದಕ್ಕೆ ಅಭಿವೃದ್ಧಿ ಕಾರ್ಯ ಕೂಡ ನಡೀಬೇಕು. ಈಗಾಗಲೇ ಈ ಒಂದು ಕೆರೆಗೆ ಸುಮಾರು 11 ಕೋಟಿಯಷ್ಟು ವೆಚ್ಚ ಮಾಡಿದ್ದಾರೆ, ಆದ್ರೆ ಯಾವುದು ಕೂಡ ಸರಿಯಾಗಿಲ್ಲ. ಅಂದ್ರೆ ಸ್ಟ್ರಾಂಗ್ ವಾಟರ್ ಡ್ರೈನ್ ಏನೆಲ್ಲ ಇದೆ ಒಂದು ಕಾಮಗಾರಿಗಳು ಅದು ಹಾಗೇನೆ ಅರ್ಧಕ್ಕೆ ಉಳಿಸಿದರೆ, ಹೂಳ ಎತ್ತುವಂತಹ ಕಾರ್ಯವನ್ನ ಮಾಡಿಲ್ಲ. ಜೊತೆಗೆ ಈ ಒಂದು ರಸ್ತೆನ ಏನ್ ಮಾಡಿದ್ರು ಅದನ್ನ ಅರ್ಧಂಬರ್ಧಂ ಅಲ್ಲೇ ನಿಲ್ಲಿಸಿದ್ದಾರೆ. ಸೊ ಆ ಅಮಾನತರ ಜೊತೆಗೆ ಈ ಒಂದು ಎಲ್ಲಾ ಕಾರ್ಯಗಳು ಕೂಡ ಆಗ್ಬೇಕು. ಹೊಸಕೆರೆ ಹಳ್ಳಿ ಕಳೆದ 7-8 ವರ್ಷಗಳ ಹಿಂದೆ ಕಂಪ್ಲೀಟ್ ಆಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ತುಂಬಿ ಅಲ್ಲಿನ ಅಕ್ಕಪಕ್ಕದ ಊರುಗಳಿಗೆ ಇದೇ ನೀರು ಬಳಕೆಯಾಗ್ತಿತ್ತು. ಸೊ ಈಗ ಸದ್ಯಕ್ಕೆ DK ಶಿವಕುಮಾರ್ ಅವರ ಮಾತೆ ಕೇಳಿಸ್ಕೊಳ್ಳೋದಾದ್ರೆ ಹಂಸ, ತುಷಾರ್ ಗಿರಿನಾಥ್ ಅವರೇ ಹೇಳಿದ್ದಾರೆ ಕೆಲಸ ಸದ್ಯಕ್ಕೆ ಸ್ಟಾಪ್ ಆಗಿದೆ ಅಂತ. ನೀವು ಹೇಳ್ತಾ ಇದ್ದಾಗೆ ಕೆಲಸ ಸ್ಟಾಪ್ ಆಗೋದಲ್ಲ, ಹಿಂದಿನ ಸ್ಥಿತಿಗೆ ಅಂದ್ರೆ ಕೆರೆ ಹೇಗಿತ್ತು ಹಾಗೆ ಅದನ್ನ ಮತ್ತೆ ಮರು ನಿರ್ಮಾಣ ಮಾಡುದು. ಈ ನಿಟ್ಟಿನಲ್ಲಿ ಬಿಬಿಎಂಪಿ ಏನಾದ್ರೂ ಚಿಂತನೆ ನಡೆಸ್ತಾ ಇದೆಯಾ? ನೀವು ಕೂಡ ಈ ಸ್ಟೋರಿಯನ್ನ ಫಾಲೋ ಅಪ್ ಮಾಡ್ತಿದ್ದೀರಿ. ಸೊ ನಿಮಗ್ ಸಿಗ್ತಾ ಇರೋ ಮಾಹಿತಿ ಏನು? ಈಗ್ಲಾದ್ರೂ ಸರ್ಕಾರನೇ ಚಾಟಿ ಬೀಸದ ಮೇಲಾದ್ರೂ ಬಿಬಿಎಂಪಿ ಎಚ್ಚೆತ್ಕೊಳ್ಳುತ್ತಾ ಈ ಕೆರೆ ವಿಚಾರದಲ್ಲಿ ಅಂತ? ಈಗ ಒಂದು ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ತಿದ್ದೆ, ಈ ನಡೀತಿರುವಂತಹ ಕಾಮಗಾರಿಯಿಂದಲೇ ಇಲ್ಲಿನ ಮನೆಗಳಿಗೆ ನೀರು ತುಂಬಿತ್ತು ಅಂತ. ಆದ್ರೆ ಇದನ್ನ ಕಂಪ್ಲೀಟ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 6 ತಿಂಗಳ ಕಾಲ ಆದ್ರೂ ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡಿರುವುದಕ್ಕೆ ಬೇರೆ ಬೇರೆ ಕಡೆಯಿಂದ ಮಣ್ಣನ್ನ ತಂದು ತುಂಬಾನೇ ಒಂದಷ್ಟು ಲೋಡ್ ಗಟ್ಲೆ ಮಣ್ಣನ್ನ ಹಾಕಿದ್ದಾರೆ. ಮೊದಲನೇದಾಗಿ ಅದನ್ನ ತೆರವು ಮಾಡಬೇಕು. ಅದಾದ್ಮೇಲೆ ಒಂದಷ್ಟು ತ್ಯಾಜ್ಯಗಳನ್ನ ಎಲ್ಲವನ್ನು ಕೂಡ ಇದನ್ನ ಒಳ್ಳೆ ಕಸದ ಡಂಪಿಂಗ್ ಯಾರ್ಡ್ ತರ ಮಾಡ್ಬಿಟ್ಟಿದ್ರು ಬಿಬಿಎಂಪಿ ಅಧಿಕಾರಿಗಳು. ಅದನ್ನ ನೋಡಿದ್ರೆ ಈಗ ನಾವು ಅಲ್ಲಿ ಸ್ಪಾಟಿಗೆ ಹೋಗಿ ನೋಡಿದ್ರು ಕೂಡ ಅದ್ ನಮ್ಗೆ ನಿಜವಾಗ್ಲೂ ಹೊಸಕೆರೆ ಹಳ್ಳಿ ಕೆರೆ ಅಂತಾನೆ ಅನ್ಸೋದಿಲ್ಲ. ಸೊ ಅವೆಲ್ಲವನ್ನು ಒಂದು ತೆಗೆಯುವಂತಹ ಕೆಲಸವನ್ನ ಮಾಡಬೇಕು. ಸೊ ಅಮಾನತ್ತು ಮಾಡೋದ್ರ ಜೊತೆಗೆ ಈ ಒಂದು ಕಾರ್ಯಗಳು ಆದಷ್ಟು ಬೇಗ ಆಗ್ಬೇಕಾಗಿದೆ. ಈಗ ಮಳೆಗಾಲ ಇರೋದ್ರಿಂದ ಓಕೆ 2 ತಿಂಗಳು ಯಾವುದೇ ರೀತಿಯಾದಂತಹ ಒಂದು ಕಾಮಗಾರಿಗಳನ್ನ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಸೊ ವಾಟ್ ನೆಕ್ಸ್ಟ್ ಆಫ್ಟರ್ 2 ತಿಂಗಳಾದ್ಮೇಲೆ ಈ ಒಂದು ಕಾರ್ಯಗಳು ಕಂಪ್ಲೀಟ್ ಆದ್ರೆ ಮಾತ್ರ ಹೊಸಕೆರೆ ಹಳ್ಳಿ ಆ ಕೆರೆ ಉಳಿಯುತ್ತೆ. ಇಲ್ಲವಾದಲ್ಲಿ ಅದು ಈಗ ಯಾವ ರೀತಿ ಡಂಪಿಂಗ್ ಯಾರ್ಡ್ ಆಗಿದೆಯೋ ಅದೇ ಆಗುತ್ತೆ. ಸೊ ಹೀಗಾಗಿ ಅಧಿಕಾರಿಗಳು ಈಗ ಅಮಾನತಾಗುವಂತಹ ಜಾಗದಲ್ಲಿ ಬೇರೆ ಯಾವೆಲ್ಲ ಅಧಿಕಾರಿಗಳು ಬರ್ತಾರೆ ಅವರು ಕಂಪ್ಲೀಟ್ ಆಗಿ ಈ ಒಂದು ವರದಿನ ತರಿಸ್ಕೊಳ್ಬೇಕು. ಬಳಿಕ ಒಂದು ಇಂಜಿನಿಯರಿಂಗ್ ಸೆಲ್ ಏನಿದೆ ಅದ್ರ ಜೊತೆಗೆ ಮಾತನಾಡಿ ಈಗಿರುವಂತಹ ಒಂದು ರಸ್ತೆನ ಮುಚ್ಚಿದ್ರೆ ಯಾವ ರೀತಿ ಮುಚ್ಚಬೇಕು, ಇದನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನುವಂತಹದನ್ನ ನೀಟಾಗಿ ನೋಡಿ ಒಂದು ಪ್ಲಾನಿಂಗ್ ಅಲ್ಲಿ ಮಾಡಬೇಕಾಗುತ್ತೆ. ಇಲ್ಲವಾದಲ್ಲಿ ಕೆರೆ ಮತ್ತಷ್ಟು ಹಾಳಾಗುತ್ತೆ. ಸೊ ಇದೆಲ್ಲವೂ ಕಾರ್ಯಗಳು ಕೂಡ ಒಂದು 6 ತಿಂಗಳಲ್ಲಿ ಆದ್ರೆ ಒಳ್ಳೇದು ಅಂತ ನಾವು ಹೇಳುವಂತದ್ದು. ಸ್ಮಿತಾ, ಧನ್ಯವಾದ ಹಂಸ ಮಾಹಿತಿಗಾಗಿ. ಇತ್ತ ತುಮಕೂರು ಜಿಲ್ಲೆಗೆ ನೀರಿನ ಬರ ಬಂದು ಅಪ್ಪಳಿಸೋ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಇನ್ನೂ ದುರಸ್ತಿ ಆಗಿಲ್ಲ ಹೇಮಾವತಿ ನಾಲಾ ಆಧುನೀಕರಣ ಕಾಮಗಾರಿ ವಿಳಂಬ ಆಗ್ತಿರೋದ್ರಿಂದ ತುಮಕೂರು ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಪ್ರಾರಂಭ ಆಗ್ತಿದೆ.
ತುಮಕೂರು ನಗರಕ್ಕೆ ಕುಡಿಯೋ ನೀರಿಗೆ ಕಷ್ಟ ಅನ್ನೋ ಪರಿಸ್ಥಿತಿ, ಹೊಲ ಗದ್ದೆ ತೋಟಕ್ಕೆ ನೀರಿಲ್ಲ ಅನ್ನೋ ವ್ಯವಸ್ಥೆ. ಹೇಮಾವತಿ ನೀರಿಗಾಗಿ ಕಾದು ಕುಳಿತಿದ್ದಾರೆ ಜನ. ಆದ್ರೆ ನಾಲಾ ಆಧುನೀಕರಣ ಕಾಮಗಾರಿಯಲ್ಲಾಗ್ತಿರೋ ವಿಳಂಬದಿಂದಾಗಿ ತಕ್ಷಣಕ್ಕೆ ನೀರು ಸಿಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳಿದು ಹೋಗಿದೆ. ಬೇಗ ಕೆಲಸ ಮುಗಿಸ್ತೇವೆ ಅಂತ ಜನಪ್ರತಿನಿಧಿಗಳು ಹೇಳಿಕೆ ಮೇಲೆ ಹೇಳಿಕೆ ನೀಡುತ್ತಿದ್ದಾರೆ ಹೊರತು ಅದು ಕಾರ್ಯರೂಪಕ್ಕೆ ಬರೋ ಲಕ್ಷಣಗಳು ಕಾಣಿಸ್ತಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳೋಣ. ನಮಗೆ 24 TMC ನೀರು ಬರಲೇಬೇಕು. ಅದರಲ್ಲಿ ಒಂದೊಂದು ಸಾರಿ 18 ಬಂದಿದೆ, ಅದನ್ನು 19 ಬಂದಿದೆ, ಮ್ಯಾಕ್ಸಿಮಮ್ 21 ನನಗೆ ಗೊತ್ತಿದ್ದ ಹಾಗೆ TMC ಬಂದಿರ್ಬೋದು. ಆದಷ್ಟು ನಮಗೆ ಸಫಿಷಿಯೆಂಟಾಗಿ ನಮ್ಮ ಪಾಲು ಏನು ಬರುತ್ತೆ ಅದನ್ನು ತಗೊಂಡು ಬರೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತೀವಿ. ಅಲ್ಲ, ಈಗ ಮಳೆಗಾಲ ಶುರುವಾಗ 9ನೇ ತಾರೀಕು 10ನೇ ತಾರೀಕಿಂದ ಮಾನ್ಸೂನ್ ಪ್ರಾರಂಭ ಆಗುತ್ತೆ ಅಕಾರ್ಡಿಂಗ್ ಟು ವೆದರ್ ರಿಪೋರ್ಟ್ಸ್. ಈಗ ಮಾನ್ಸೂನ್ ಪ್ರಾರಂಭ ಆದರೆ ಹೆಚ್ಚು ಮಳೆ ಬಂದರೆ ಮಳೆ ನೀರೇ ಹೆಚ್ಚಾಗ್ಬಿಡ್ತದೆ. ಇನ್ನು ರಿಪೇರಿ ಮಾಡೋ ಕೆಲಸ ಎಲ್ಲಿ ನಡೀತವೆ, ಎಲ್ಲ ನಿಂತೋಗ್ಬಿಡ್ತವೆ. ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ ದುಸ್ಥಿತಿಗೆ ಬಂದು ತಲುಪಿದೆ. ಸಿಕ್ಕಲ್ಲಿ ಸುರಿತಾ ಇದ್ದಾರೆ ಮಾರುಕಟ್ಟೆಯ ಟೊಮ್ಯಾಟೊ ತ್ಯಾಜ್ಯವನ್ನ. ಸರ್ಕಾರಿ ಗೋಮಾಳದಲ್ಲಿ ತ್ಯಾಜ್ಯವನ್ನ ಸುರಿಯಲಾಗ್ತಿದೆ ಗುತ್ತಿಗೆದಾರರ ಕಡೆಯಿಂದ. ಕೋಲಾರದ ಎಪಿಎಂಸಿ ಮಾರುಕಟ್ಟೆಯ ತ್ಯಾಜ್ಯ ಸುರಿಯೋಕೆ ಸರಿಯಾದ ಜಾಗದ ವ್ಯವಸ್ಥೆಯೇ ಇಲ್ವಂತೆ. ವೀರಾಪುರ ಗೇಟ್ ಬಳಿಯ ಸರ್ಕಾರಿ ಗೋಮಾಳದ ಜಾಗದಲ್ಲೇನೆ ಈ ತರಕಾರಿ ವೇಸ್ಟ್ ಅನ್ನ, ಅದರಲ್ಲೂ ಟೊಮ್ಯಾಟೋವನ್ನ, ತ್ಯಾಜ್ಯ ರೂಪದಲ್ಲಿರುವ ಟೊಮ್ಯಾಟೋವನ್ನ ಸುರಿಯಲಾಗ್ತಾ ಇದೆ. ದೃಶ್ಯವನ್ನ ಕೂಡ ನಾವು ಗಮನಿಸಬಹುದು. ಗುತ್ತಿಗೆದಾರರು ಈ ರೀತಿಯಾಗಿ ತ್ಯಾಜ್ಯವನ್ನ ತಂದು ಡಿಸ್ಪೋಸ್ ಮಾಡ್ತಿದ್ದಾರೆ ಗೋಮಾಳ ಜಾಗದಲ್ಲಿ. ತ್ಯಾಜ್ಯ ಸಂಸ್ಕರಿಸಬೇಕು, ಇಲ್ಲದೆ ಇದ್ರೆ ಗುಂಡಿ ತೆಗೆದು ಅದರಲ್ಲಿ ಸುರಿಬೇಕು. ಆದ್ರೆ ಯಾವುದೂ ಕೂಡ ಮಾಡ್ತಿಲ್ಲ ಅಂತ ರೈತರು ಆರೋಪಿಸುತ್ತಿದ್ದಾರೆ. ಇತ್ತ ತ್ಯಾಜ್ಯ ವಿಲೇವಾರಿಗೆ ಲಕ್ಷ ಹಣವನ್ನ ಗುತ್ತಿಗೆದಾರರು ಪಡೆದುಕೊಳ್ತಾರೆ. ಆದರೂ ಕೂಡ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ಹೇಳಿ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ಸ್ಥಳಾವಕಾಶದ ಸಮಸ್ಯೆ ಇದೆ, ಇಕ್ಕಟ್ಟಿನ ಸಮಸ್ಯೆ ಎದುರಾಗಿದೆ ಅಂತ ಹೇಳಿ ಮಾರುಕಟ್ಟೆ ಅಧಿಕಾರಿಗಳು ಸಬೂಬ್ ಹೇಳ್ತಿದ್ದಾರೆ. ಒಂದು ಕಡೆ ಜಾಗದ ಸಮಸ್ಯೆ, ಮತ್ತೊಂದು ಕಡೆ ಆ ತ್ಯಾಜ್ಯವನ್ನು ಬೇರೆ ಕಡೆ ವರ್ಗಾವಣೆ ಮಾಡಲು ಟೆಂಡರ್ ಕರೆದು ಟೆಂಡರ್ದಾರರಿಗೆ ಪ್ರತಿ ತಿಂಗಳು 3 ಲಕ್ಷದಿಂದ 5 ಲಕ್ಷದವರೆಗೆ ಹಣ ನೀಡ್ತಾ ಇದ್ದಾರೆ. ಆದರೆ ಆ ಒಂದು ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರನು ರಾತ್ರಿ ವೇಳೆ ಟೊಮಾಟೊ ತ್ಯಾಜ್ಯವನ್ನು ಎಲ್ಲೆಂದರಲ್ಲೇ ರಸ್ತೆಗಳ ರಾಜ್ಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಪಕ್ಕದಲ್ಲಿ ಮತ್ತು ಕೆರೆಗಳಲ್ಲಿ ಸುರಿಯುವ ಮುಖಾಂತರ ಆ ಕೊಳೆತ ಟೊಮೊಟೊ ಹಣ್ಣಿನಿಂದ ಉತ್ಪತ್ತಿಯಾಗುವಂಥ ಸೊಳ್ಳೆಗಳಿಂದ ಜನಸಾಮಾನ್ಯರಿಗೆ ಆ ಸುತ್ತಮುತ್ತ ಇರುವಂತಹ ಹಳ್ಳಿಗಳಿಗಿರ್ಬೋದು ಮತ್ತು ಅದೇ ಜಾಗದಲ್ಲಿ ಓಡಾಡುವ ಸಾರ್ವಜನಿಕರಿರ್ಬೋದು, ವಾಹನ ಸವಾರರಿಗೆ ಕಿರಿಕಿರಿ ಆಗ್ತಾ ಇದೆ. ವಿಷಯವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.